ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಬಯಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸೋಯಾ ಪಲಾವ್ ಮಾಡೋಣ ಅಂತಿದ್ದೀನಿ, ಬನ್ನಿ ನೋಡೋಣ ಮಾಡಿ. ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಇವಾಗ ಸ್ಪೈಸಸ್ ಹಾಕೋಣ. ಇದ್ರ ಬದಲು ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಬೋದು, ನಾನು ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಇವಾಗ ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ. ನೀವು ತುಪ್ಪ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪನೂ ಮಿಕ್ಸ್ ಮಾಡ್ಬೋದು. ನಾನು ತುಪ್ಪನ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ, ಫಸ್ಟಿಗೆ ಎಣ್ಣೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಸ್ಪೈಸಸ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಚಿಟಪಟ ಅನ್ನಲಿ, ಆಮೇಲೆ ಈರುಳ್ಳಿ ಹಾಕೋಣ. ಇವಾಗ ನೋಡಿ ಚಿಟಪಟ ಅಂತ ಇದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಬಟಾಣಿ, ಇದು ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಗೋಲ್ಡನ್ ಕಲರ್ ಬೇಕಂತಂದೇನಿಲ್ಲ. ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಖಾರ ಪುಡಿ, ಅರಶಿನ ಪುಡಿ ಸೇರಿಸ್ಬಿಡೋಣ. ಹಂಗಂದರೆ ಮ್ಯಾಶ್ ಆಗುತ್ತೆ, ಅಂದರೆ ತುಂಬ ಮ್ಯಾಶ್ ಆಗೋಲ್ಲ, ಸ್ವಲ್ಪ ಮೆತ್ತಗಾಗುತ್ತೆ ಅಂತ. ಇವಾಗ ಬಟಾಣಿ ಹಾಕ್ತಿದ್ದೀನಿ ನೋಡಿ. ಇದು ಸೋಯಾ ಕಡಿಮೆ ಇರೋದ್ರಿಂದ ನಾನು ಬಟಾಣಿನೂ ನೆನೆಸಿದ್ದೆ, ಬಟಾಣಿನೂ ಆ್ಯಡ್ ಮಾಡಿದ್ದೀನಿ. ನನ್ನ ಮಕ್ಕಳು ಕಡಲೆಕಾಯಿನೂ ಆ್ಯಡ್ ಮಾಡಿದ್ದಾರೆ. ಇವಾಗ ನೋಡಿ ಸೋಯಾ ಸ್ವಲ್ಪ ಬಟಾಣಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೋಯಾ ಜಾಸ್ತಿ ಇದ್ದರೆ ಬರೀ ಸೋಯಾ ಹಾಕಿನೇ ಮಾಡ್ಬೋದು. ಸೋಯಾ ಪಲಾವಿಗೆ ನಾನು ಕಡಿಮೆ ಇರೋದ್ರಿಂದ ಹಿಂಗೆ ಮಾಡ್ತಾಯಿದ್ದೀನಿ. ಇವಾಗ ಹಾಕಿದ್ದಾಯಿತು, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಇದು ಹಿಂಗೆ ಫ್ರೈ ಮಾಡೋಕ್ಕಾಗಲ್ಲಲ್ವ, ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಇದನ್ನ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ. ಅಂದರೆ ನೀವು ಯಾವ ಥರ ಮಾಡ್ತೀರಾ ನನಗೆ ಹೇಳಿ, ನಾನು ಈ ಥರನೇ ಮಾಡೋದು ಯಾವಾಗಲೂ. ಇದಕ್ಕೆ ಮಸಾಲೆ ರುಬ್ಕೊತೀವಲ್ಲ ನಾವು, ಪಲಾವ್ಗೆ ಏನು ಮಸಾಲೆ ರುಬ್ಕೊಂಡಿರ್ತೀವೋ ಅದೇ ಮಸಾಲೆನೇ, ಎಕ್ಸ್ಟ್ರಾ ಏನು ಹಾಕಿರಲ್ಲ, ಅದೇ ಸೇಮ್ ಮಸಾಲೆ. ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿರ್ತೀನಿ, ಇದಕ್ಕೆ ಮಾತ್ರ ಕಡಿಮೆ ಹಾಕಿರ್ತೀನಿ, ಒಂದೇ ಹಸಿಮೆಣ್ಸಿನ್ಕಾಯಿ. ಯಾಕಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ, ಖಾರ ಜಾಸ್ತಿ ಆಗುತ್ತೆ ಅಂತ. ಇವಾಗ ಹಾಕ್ಬಿಟ್ಟು ನೋಡಿ, ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಆವಾಗ ನೀರು ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಗೊತ್ತೇ ಇರುತ್ತೆ. ಇವಾಗ ಇದಾಗಿದೆ ನೋಡಿ, ಅದು ನೀಟಾಗಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ನೋಡಿ. ಕುದೀತಾ ಇದೆ, ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ನೀರು ಹಾಕ್ತಾಯಿದ್ದೀನಿ, ಅದು ಕುದೀತಾ ಇದೆಯಲ್ಲ, ಎಣ್ಣೆ ಬಿಟ್ಕೊಂಡಿತ್ತು. ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚೋಣ. ಇವಾಗ ಕುದಿ ಬರ್ತಾಯಿದೆ ನೋಡಿ, ಕುದೀತಾ ಇದೆ ಸೈಡಲ್ಲೆಲ್ಲ. ಅಕ್ಕಿ ಹಾಕಿದ್ಮೇಲೆ ಈ ಥರ ಕುದಿ ಬರಬೇಕು. ಇವಾಗ ಆಗಿದೆ. ಇವಾಗ ತುಪ್ಪ ಆ್ಯಡ್ ಮಾಡೋಣ ನೋಡಿ. ತುಪ್ಪ ಹಾಕ್ತಾಯಿದ್ದೀನಿ, ಅಂದರೆ ಇದು ಖಾಲಿ ಆಗಿದೆ ಬಾಟಲು, ಸ್ವಲ್ಪ ಇತ್ತು, ಅದರಿಂದ ಅದು ಕರಗಿಸ್ಬಿಟ್ಟು ಫುಲ್ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಇದ್ದು ಸ್ಪೂನಲ್ಲಿ ತೆಗೆದಾಕಿ, ನಾನು ಕಡಿಮೆ ಇರೋದ್ರಿಂದ ಎಲ್ಲ ಹಾಕ್ತಾಯಿದ್ದೀನಿ. ನಾನು GRB ಯೂಸ್ ಮಾಡೋದು, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಇವಾಗ ಆಯಿತು, ಇದು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಕಡೆ ನಿಶಾಂತಿನ ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಗೋಡಂಬಿ 5 ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಇವಾಗ ಇದು ಕುಂಬಳಕಾಯಿ ಬೀಜ, ವಾಲ್ನಟ್ಟು, ಪಿಸ್ತಾ ಹಾಕ್ತಿದ್ದೀನಿ. ಎಲ್ಲ 5 6 ಸೇರಿಸ್ತೀನಿ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಇವಾಗ ಇದೆಲ್ಲ ಬಾದಾಮಿ ಹಾಕ್ತಿದ್ದೀನಿ, ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇವಾಗ ಪಲಾವ್ ರೆಡಿಯಾಗಿದೆ, ಸೋಯಾ ಪಲಾವ್ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ನಮ್ಮ ಟಿಫನ್ ಇವತ್ತು, ಬೆಳಗಿನ ಟಿಫನ್ನು. ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಹೋಗ್ತಾಯಿದ್ದೀವಿ. ಇದು ಯಾವ ದೇವಸ್ಥಾನ ಅಂತ ಕಮೆಂಟ್ ಮಾಡಿ. ಇವಾಗ ಒಳಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಒಳಗೆ ಹೋಗ್ತಾಯಿದ್ವಿ. ಇಲ್ಲಿನ ಪದ್ಧತಿಗಳು ನಮಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಸುಮ್ಮನೆ ಪೂಜೆ ಅಷ್ಟೇ ಮಾಡಿಸ್ತೀನಿ ನೋಡಿ. ಇಲ್ಲಿ ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸಿದ್ರು, ಅದು ಸ್ಕಿಪ್ ಮಾಡಿಕೊಂಡು ಒಳಗೆ ಹೋಗ್ತಾಯಿದ್ದೀನಿ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೆಲ್ಲ. ಬೆಳಗ್ಗೆನೇ ಪೂಜೆ ಆಗಿಬಿಟ್ಟಿತ್ತು. ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ ನಾವು, ಅಂದರೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಮೊಸರನ್ನ ಹಾಕ್ಬಿಟ್ಟು ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ಮನೆ ಪೂಜೆ ಮಾಡಿಸ್ಕೊಂಡೆ. ಇದು ಯಾವ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಾಗಿರುತ್ತೆ, ಕಮೆಂಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ನೋಡಿ ಅಲ್ಲಿ ನಿಂಬೆಹಣ್ಣು ಸಿಗಿಸ್ತಾರಂತೆ, ನನಗೂ ಗೊತ್ತಿಲ್ಲ. ಅಂದರೆ ನಮ್ಮ ಕಡೆ ಯಾವ ಥರ ಪದ್ಧತಿ ಇರುತ್ತೆ ಅಷ್ಟು ಮಾತ್ರ ನನಗೆ ಗೊತ್ತಿರುತ್ತೆ, ಈ ಕಡೆ ಆ ಪದ್ಧತಿ ಗೊತ್ತಿಲ್ಲ. ಇವಾಗ ಅಲ್ಲಿರೋ ವಿಗ್ರಹಗಳದ್ದೆಲ್ಲ ಫೋಟೋ ಹಿಡಿತಾ ಇದ್ದೀನಿ. ಇವಾಗ ಸುಮ್ಮನೆ ಕೂತ್ಕೊಂಡ್ವಿ. ಅಲ್ಲಿ ಮೇಲ್ಗಡೆ ಒಂದು ಚಿಕ್ಕ ದೇವರಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹಿಟ್ಟಿನ ಆರತಿ ಎಲ್ಲ ಮಾಡ್ತಾರೆ. ಅವ್ರಿಗೆ ಕೇಳಿದೆ, ಹಿಂಗೆ ಹೇಳ್ತೀರಾ ಏನೇನು ಪದ್ಧತಿಗಳಿದೆ ಅಂತ. ಅವರಿಲ್ಲ ಅಂದರು. ಆದ್ದರಿಂದ ಇವಾಗ ಹೋಗ್ತಾಯಿದ್ದೀವಿ ರಿಟರ್ನು ಮನೆಗೆ. ಇನ್ನೂ ಟಿಫನ್ ತಿಂದಿರಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಗಾಡಿಯಲ್ಲಿ ಹೋಗ್ತಾಯಿದ್ವಿ. ಒಬ್ಬರು ಹಿಂದೆಯಿಂದ ಬರ್ತಾಯಿದ್ರು. ಒಬ್ಬರು ವ್ಯೂವರ್ಸ್ ಮಾತಾಡ್ಸಿದ್ರು. ಅವ್ರು ಮಾತಾಡ್ಸ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.